ಹಲೋ ವೆಲ್ಕಮ್ ಟು ವೈಶಾವಿ ಕಾರ್ನರ್. ಈ ವಿಡಿಯೋನಲ್ಲಿ ಒಂದು ಚಿಕ್ಕ ರೆಸಿಪಿ ತೋರಿಸ್ತಿದ್ದೀನಿ. ಸೊ ಒಂದೇ ಬ್ಯಾಟರಲ್ಲಿ ಅಥವಾ ಹಿಟ್ಟು ಏನು ಕಲಿಸ್ಕೊಂಡಿರ್ತೀವಿ ಅದರಲ್ಲಿ ತಾಲಿಪೀಟ್ ಹಾಗೆ ದೋಸೆ ಸೊ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ಸಿಂಪಲ್ಲಾಗಿ ಒಂದು ಬೌಲಷ್ಟು ಅವಲಕ್ಕಿನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಬೋದು. ಸೊ ಜೊತೆಗೆ ಬೇಕಾಗಿರುವಂಥ ತರಕಾರಿನ ಇಲ್ಲಿ ಕ್ಯಾರೆಟ್, ಸೌತೆಕಾಯಿ, ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇಫ್ ಯು ಲೈಕ್ ಬೇರೆ ಏನಾದರೂ ಹಾಕ್ಕೊಳ್ಳೋದಿತ್ತಂದರೆ ಹಾಕ್ಕೊಂಡು ಆರಾಮಾಗಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ನಾವು ಮಾಡಿಟ್ಕೊಂಡಿರುವಂಥ ಪೇಸ್ಟ್, ಅವಲಕ್ಕಿ ಪೇಸ್ಟ್ ಜೊತೆಗೆ ನಾನಿಲ್ಲಿ ಅಕ್ಕಿ ಹಿಟ್ಟು ಸೊ 1.5 ಕಪ್ಪಷ್ಟು, ಸೊ ಏನು ಕಪ್ ತೋರಿಸಿದ್ದೀನಿ ಅದರಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ನೀರು ಬಿಟ್ಕೊಂಡಿರುತ್ತಲ್ಲ, ಸೌತೆಕಾಯಿ ಕ್ಯಾರೆಟ್ ಏನಿರುತ್ತೆ ಅದು, ಅದ್ರ ಜೊತೆಗೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನೀರು ಹಾಕ್ಕೋಬೋದು. ಸೊ ಖಾರ ಪುಡಿ, ಉಪ್ಪು, ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ, ಇಫ್ ಯು ಲೈಕ್ ಆರಾಮಾಗಿ ಕಸೂರಿ ಮೇಥಿ ಬರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು ಮಾಡ್ಬೋದು. ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಕೆಲವರು ಸ್ವಲ್ಪ ಮೊಸರು ಹಾಕಿನೂ ಕಲಿಸ್ಕೋಬೋದು. ಸೊ ಇಲ್ಲಿ ನಾನು ಅರೌಂಡ್ 1 ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಸೊ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ, ಸ್ಪೆಷಲಿ ದೋಸೆ ಹಾಕ್ಕೋಬೇಕಾದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈ 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ಒಂದು ತಾಲಿಪೀಟ್ ಹಾಗೆ ಇನ್ನೊಂದು ದೋಸೆ. ಸೊ ತಾಲಿಪೀಟ್ಗೆ ಸಿಂಪಲ್ ಎಣ್ಣೆ ಹಾಕ್ಕೊಂಡು ಹಚ್ಕೋತಗೋದು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದು, ನಥಿಂಗ್ ಸ್ಪೆಷಲ್. ಸೊ ನೀರು ಹಚ್ಕೊಂಡು ಒತ್ತಾ ಹೋದರೆ ಚೆನ್ನಾಗಿ ಬರುತ್ತೆ ಅಂತ ನಾನು ರೀಸೆಂಟಾಗಿ ತಿಳ್ಕೊಂಡಿದ್ದು ಹೇಳ್ತಾಯಿದ್ದೀನಿ. ಸೊ ಒತ್ತಬೇಕಾದ್ರೆ ಯೂಶ್ವಲಿ ಎಣ್ಣೆ ಹಚ್ಕೊಂಡು ಒತ್ತುತ್ತಾ ಇದ್ವಿ. ಸೊ ನೀರು ಹಾಕ್ಕೊಂಡು ಹೊತ್ಕೊಂಡ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದರು. ಯೂಶ್ವಲಾಗಿ ಯಾವ ಥರ ಮಾಡ್ಕೋತಾರೋ ಅದೇನೇ ಸಿಂಪಲ್. ಸೊ ನೆಕ್ಸ್ಟ್ ದೋಸೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾಗಿರೋಷ್ಟು ಅಡ್ಜಸ್ಟ್ ಮಾಡ್ಕೋಬೋದು, ಉಪ್ಪು ಅಥವಾ ಖಾರ. ಸೊ ಆರಾಮ್ಸೆ ರವೆ ದೋಸೆ ಹೆಂಗೆ ಬರುತ್ತೆ ಅದೇ ಥರ ಬರುತ್ತೆ, ಟೇಸ್ಟ್ ಸೂಪರಾಗಿತ್ತು. ಸೊ ಇದಕ್ಕೆ ಜೊತೆಯಲ್ಲಿ ಚಟ್ನೀಸ್, ಯಾವ ಚಟ್ನಿ ಬೇಕೋ ಅದು ಅಥವಾ ಕೆಚಪ್, ಸೊ ಎರಡೂ ಓಕೆ, ಸೂಪರಾಗಿರುತ್ತೆ. ಸೊ ಈ ಸಿಂಪಲ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಥ್ಯಾಂಕ್ ಯು.